ನಮಸ್ಕಾರ. ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ದಿನೇಶ್ ಗುರೂಜಿ ಅವರು ಇರ್ತಾರೆ, ಅಂತಾರಾಷ್ಟ್ರೀಯ ಖ್ಯಾತ ಗುರೂಜಿ. ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತ ಗುರೂಜಿ ಏನಿದ್ದಾರೆ ಇವರು ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕ್ಲಾಸಸ್ ಕೂಡ ಮಾಡ್ತಾರೆ. ಏಪ್ರಿಲ್ 20ರಿಂದ ಈ ಶಾಸ್ತ್ರದ ಕ್ಲಾಸಸ್ಗಳು ಶುರುವಾಗುತ್ತೆ. 1-11ನೇ ತಾರೀಕು ಫ್ರೀ ಕ್ಲಾಸ್ ಕೂಡ ಇರುತ್ತೆ. ಆ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿರುತ್ತೆ, ಏನನ್ನ ವಿಚಾರಗಳನ್ನ ಕಲಿಸ್ಕೊಡ್ತಾರೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾರೆ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಏನೆಲ್ಲ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಅಷ್ಟಲಕ್ಷ್ಮಿಯರು ಅಂದರೆ ಯಾರು, ಅಷ್ಟಲಕ್ಷ್ಮಿಯರಲ್ಲಿ ಅದರಲ್ಲೂ ಕೂಡ ಧನಲಕ್ಷ್ಮಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಆ ಧನಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ದಿನೇಶ್ ಗುರೂಜಿ. ದಿನೇಶ್ ಗುರೂಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಅಷ್ಟಲಕ್ಷ್ಮಿಯರು ಅಂದರೆ ಯಾರು, ಅದರಲ್ಲೂ ಕೂಡ ಧನಲಕ್ಷ್ಮಿ ಪ್ರತಿಯೊಬ್ಬರಿಗೂ ಒಲಿಲೇಬೇಕು ಅಂತ ಆಸೆ ಇರುತ್ತೆ, ಒಲಿಸ್ಕೊಳ್ಳೋದು ಹೇಗೆ ಅಂತ. ಅಷ್ಟಲಕ್ಷ್ಮಿಯವರು ಅಂತ ಆಕಾಶದಲ್ಲಿ ಯಾರೂ ಕೂತಿಲ್ಲ. ಒಬ್ಬ ಮನುಷ್ಯನ ದೇಹಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಗಾಂಗಗಳು ಅಂತ ನಾವು ಮುಖ್ಯವಾಗಿ ತಗೊಳ್ತೀವಿ. ಅದನ್ನು ದೇವತೆ ಅಂತ ಕನ್ವರ್ಟ್ ಮಾಡ್ರೆ ಆಯಿತು. ಫಾರ್ ಎಕ್ಸಾಂಪಲ್, ಇವಾಗ ಕಣ್ಣು ಭಾಳ ಇಂಪಾರ್ಟೆಂಟು. ಚಕ್ಷು ದೇವತೆ ಅಂತ ಕರಿತೀವಿ. ಚಕ್ಷು ಇಂಪಾರ್ಟೆಂಟು. ಕಣ್ಣಿಲ್ಲ ಅಂದರೆ ಎಲ್ಲ ಅಂಗಾಂಗಗಳು ಇದ್ದರೂ ಕೂಡ ವೇಸ್ಟ್ ಅಂತ ಹೇಳ್ತಾರೆ. ಆಯಿತು, ಕಣ್ಣಿದೆ. ನೆಕ್ಸ್ಟು ಕಿಡ್ನಿಗೆ ಬರ್ತೀವಿ. ಕಿಡ್ನಿ ಇಲ್ಲ ಅಂದರೆ ಎಲ್ಲನೂ ವೇಸ್ಟ್, ಕಣ್ಣಿದ್ರೂ ಅಂತ ಬರುತ್ತೆ. ಎಲ್ಲ ದೇಹದ ಅಂಗಗಳಿಗೂ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ, ತನ್ನದೇ ಆಗಿರ್ತಕ್ಕಂಥ ಶಕ್ತಿ, ತನ್ನದೇ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಅಂತ ನಾವು ಏನು ಕರಿತೀವಿ ಅದು ಖಂಡಿತ ಇದೆ. ನಮ್ಮ ಜೀವನದಲ್ಲಿ 8 ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವೆಲ್ತ್ ಅಂತ ನಾವು ಕರಿತೀವಿ, ಸಂಪತ್ತು ಅಂತ ಕರಿತೀವಿ. ಆ 8 ವಿಧವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಅಷ್ಟಲಕ್ಷ್ಮಿಯರು ಅಂತ ಕರಿತೀವಿ. ನಾವು ಮನೆಗೆ ಒಂದು ಹೆಣ್ಣನ್ನು ತೊಗೊಂಬರ್ಬೇಕಾದ್ರೆ ಆ ಹೆಣ್ಣು ಬಂದಾಗ ಮನೆಯೆಲ್ಲ ಶುದ್ಧವಾಗಿಟ್ಕೊಂಡು, ಕ್ಲೀನಾಗಿಟ್ಕೊಂಡು, ನೀಟಾಗಿಟ್ಕೊಂಡು, ಪರಿಸರವನ್ನು ಚೆನ್ನಾಗಿ ನೋಡಿಕೊಂಡು, ಮನೆಯ ವಾತಾವರಣ, ಮನೆ ಮಂದಿಯವರಿಗೆಲ್ಲನೂ ಕೂಡ ಭೋಜನವನ್ನು ಕೊಡ್ತಾ, ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಅಡುಗೆ ಮಾಡಿ ಪೋಷಣೆ ಮಾಡಿರ್ತಕ್ಕಂಥದ್ದು, ಅದು ಲಕ್ಷ್ಮಿ ಅಂತ ಅಲ್ಲೂ ಕರಿತೀವಿ ನಾವು. ಆ ರೀತಿ ಇರಬೇಕಾದ್ರೆ 8 ಲಕ್ಷ್ಮಿಯರು, ಆದಿಲಕ್ಷ್ಮಿ ಅಂತ ಫಸ್ಟ್ ಬರುತ್ತೆ. ಆದಿಲಕ್ಷ್ಮಿ ಅಂತಂದರೆ ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ಮೊದಲ ಲಕ್ಷ್ಮಿ, ನಮ್ಮ ಭೂಮಿ ತಾಯಿ ಮತ್ತು ತಾಯಿ. ಆದಿ ಅಂದರೆ ಫಸ್ಟ್ ಲಕ್ಷ್ಮಿ ಅಂತ ಬರ್ತಕ್ಕಂಥದ್ದು. ಇದು ನಮಗೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಮಗೆ ದೇಹವನ್ನು ಕೊಟ್ಟಿರ್ತಕ್ಕಂಥ ಒಂದು ತಾಯಿನ ಆದಿಲಕ್ಷ್ಮಿ ಅಂತ ಕರಿತೀವಿ. ಎರಡನೇದು ಧನಲಕ್ಷ್ಮಿ. ಇವತ್ತು ನಾವು ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ ಮಸಾಲೆ ದೋಸೆ ತಗೊಂಡ್ರು ಕೂಡ ಅಲ್ಲಿ ದುಡ್ಡು ಕೊಟ್ಟಾದಮೇಲೆ ಅದು ಮಸಾಲೆ ದೋಸೆ ಬರೋದು ನೆಕ್ಸ್ಟು. ಹೌದು. ಸೊ ಅಲ್ಲಿ ಧನಲಕ್ಷ್ಮಿ, ಬಿಸ್ಟೋವರ್ ಆಫ್ ಮನಿ, ಲಕ್ಸುರಿ ಅಂತ ಕರಿತೀವಿ. ಅದಿರಲೇಬೇಕು. ಅಂದರೆ ಜೀವನಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಸಿದ್ಧಿಗಳು ಅಥವಾ ಅಷ್ಟ ಸಿದ್ಧಾರ್ಥಗಳು ಅಥವಾ ಅಷ್ಟ ಲಕ್ಷ್ಮಿಯರು ಅಂತ ಬೇರೆ ಬೇರೆ ಹೆಸರು ಕರಿತೀವಿ. ಸೊ ಆದಿಲಕ್ಷ್ಮಿ ನಮ್ಮ ತಾಯಿ ಇಂಪಾರ್ಟೆಂಟು, ನಾವು ಕೊಟ್ಟಿರ್ತಕ್ಕಂಥ ಭೂಮಿ ತಾಯಿ ಇಂಪಾರ್ಟೆಂಟು. ಮತ್ತು ಧನಲಕ್ಷ್ಮಿ ಭಾಳ ಇಂಪಾರ್ಟೆಂಟು. ದುಡ್ಡು ಬರಲೇಬೇಕು. ಕೆಲಸಕ್ಕೆ ಹೋಗಬೇಕಾದ್ರೆ ದುಡ್ಡು ಬರಲೇಬೇಕು. ಸಂಬಳ ಬರಲಿಲ್ಲ ಅಂದರೆ ಯಾರು ನೋಡ್ತಾರೆ ಅಲ್ವಾ? ಹೌದು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಧಾನ್ಯ. ತುಂಬ ಜನ ಧಾನ್ಯದ ಲಕ್ಷ್ಮಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ.